ಕೇಳುಗ ಮಿತ್ರರೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಅಪೂರ್ಣ ಸ್ಪರ್ಧೆ. ಧೀರನೂ ವಿವೇಕಿಯೂ ಆದ ವಿಕ್ರಮಾದಿತ್ಯ ಅಷ್ಟೇ ತಾಳ್ಮೆಯ ಸಾಕಾರ ಮೂರ್ತಿಯಾಗಿದ್ದ. ಬೇತಾಳನ ಕ್ಲಿಷ್ಟ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮೌನ ಭಂಗವಾದ ಕೂಡಲೇ ಹಾರಿ ಹೋಗುವ ಬೇತಾಳನ ಬಗ್ಗೆ ಕೋಪವನ್ನಾಗಲಿ ಬೇಸರವನ್ನಾಗಲಿ ಪ್ರಕಟಪಡಿಸಲಿಲ್ಲ. ಯಥಾರೀತಿ ಮಧ್ಯರಾತ್ರಿ ಹೊತ್ತಿಗೆ ಮರದಡಿಗೆ ಹೋಗಿ ಕೊಂಬೆಯಲ್ಲಿನ ಶವವನ್ನ ಹೆಗಲ ಮೇಲೆ ಹಾಕಿಕೊಂಡು ನಡೆಯತೊಡಗ್ತಾನೆ. ಆಗ ಬೇತಾಳವು ಮತ್ತೆ ಒಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡತ್ತೆ. ಬಹಳ ಹಿಂದೆ ಸಿಂಹಪುರಿ ರಾಜ್ಯವನ್ನ ಮಲಯಕೇತು ಅನ್ನೋ ರಾಜ ಆಳಿಕೊಂಡಿದ್ದ. ರಾಜ ಬಹಳ ಸುಂದರನೂ ಅಷ್ಟೇ ಪರಾಕ್ರಮಶಾಲಿಯೂ ಆಗಿದ್ದಲ್ಲದೆ ನ್ಯಾಯ ನೀತಿ ಧರ್ಮದಿಂದ ಪ್ರಜೆಗಳನ್ನ ಪಾಲಿಸ್ತಾ ಇದ್ದ. ಈ ಮಲಯಕೇತು ರಾಜನಿಗೆ ಬೇಟೆ ಆಡೋದು ಅಂದ್ರೆ ಪಂಚಪ್ರಾಣ. ಹೀಗೆ ಬೇಟೆಗೆ ಹೋಗುವಾಗ ಅವನು ಪರಿವಾರದ ಜೊತೆ ಹೋಗ್ತಾ ಇರ್ಲಿಲ್ಲ, ಏಕಾಂಗಿಯಾಗಿ ಹೋಗೋದು ಅವನ ಹವ್ಯಾಸ. ಒಂದು ದಿನ ಬೇಟೆಯಾಡೋಕೆ ಕುದುರೆಯನ್ನೇರಿ ಕಾಡಿಗೆ ಒಬ್ಬನೇ ನಡೆದ. ಒಂದು ಕಡೆ ಕುದುರೆಯನ್ನ ನಿಲ್ಲಿಸಿ ಅರಣ್ಯದೊಳಗೆ ನಡೆದ. ಮರದ ಮೇಲೆ ಒಂದು ಚಿರತೆ ಏರೋದನ್ನ ಕಂಡು ಕೂಡಲೇ ಬಾಣ ಪ್ರಯೋಗ ಮಾಡಿದ. ಬಾಣದ ಏಟಿನಿಂದ ತಪ್ಪಿಸಿಕೊಂಡ ಚಿರತೆ ಕಾಡಿನೊಳಗೆ ಓಡಿ ಹೋಯಿತು. ಚಿರತೆಯನ್ನ ಬೆನ್ನಟ್ಟಿ ರಾಜ ಕೂಡ ಅರಣ್ಯದೊಳಗೆ ಓಡ್ಬಿಟ್ಟ. ಅರಣ್ಯದ ಮಧ್ಯಭಾಗದವರೆಗೂ ಹೋದ್ರೂ ಚಿರತೆ ಕಾಣ್ಲಿಲ್ಲ. ಚಿರತೆಯನ್ನ ಗುರಿಯಾಗಿಟ್ಟುಕೊಂಡು ಓಡಿದ್ದ ಮಲಯಕೇತುವಿಗೆ ಹಿಂದಿರುಗಿ ಬರೋಕೆ ದಾರಿ ತಿಳಿಯದಾಯಿತು. ಹಸಿವೆ ಬಾಯಾರಿಕೆಗಳಿಂದ ಬಳಲಿ ಸುಸ್ತಾಗಿದ್ದ. ಕುಡಿಯೋ ನೀರಿಗಾಗಿ ಅತ್ತಿತ್ತ ತಡಕಾಡದ. ಎಲ್ಲೂ ನೀರು ಕಾಣಿಸ್ಲೇ ಇಲ್ಲ. ಹಾಗೆ ವಿಶ್ರಮಿಸಿಕೊಳ್ಳೋಕೆ ಅಂತ ಅಲ್ಲೇ ಇದ್ದ ಒಂದು ಮರದ ಕೆಳಗೆ ಕೂತ್ಕೊಂಡ. ಅಲ್ಲಿ ದೂರದಲ್ಲಿ ಒಬ್ಬ ಸುಂದರ ಯುವತಿ ಇವನತ್ತನೇ ನೋಡುತ್ತಿರೋದನ್ನ ಕಂಡು ಇಂತಹ ಅಪೂರ್ವ ಸುಂದರಿ ಕಾಡಿನಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಆಶ್ಚರ್ಯ ಪಡ್ತಾನೆ. ಸನ್ನೆ ಮುಖಾಂತರ ಅವನಿಗೆ ಬಾಯಾರಿಕೆ ಆಗಿರೋದು ಹಸುವಾಗಿರೋದನ್ನ ತಿಳಿಸ್ತಾನೆ. ಕೂಡಲೇ ಆ ಯುವತಿ ಕಾಡಿನಲ್ಲಿ ಓಡಿ ಹೋದ್ಲು. ಸ್ವಲ್ಪ ಹೊತ್ತಿನಲ್ಲೇ ಅನೇಕ ಹಣ್ಣುಗಳನ್ನ ಹಾಗೂ ಎಲೆಯಲ್ಲಿ ಮಾಡಿದ ದೊನ್ನೆಯಲ್ಲಿ ನೀರನ್ನ ತೆಗೆದುಕೊಂಡು ತನ್ನ ಸಂಗಡ ಆ ಕಾಡಿನ ರಾಜನಾದ ಅವಳ ತಂದೆಯನ್ನ ಕೂಡ ಕರ್ಕೊಂಡ್ಬಂದ್ಲು. ಮಲಯಕೇತು ಹಣ್ಣುಗಳನ್ನ ತಿಂದು ನೀರು ಕುಡಿದು ಹಸಿವು ಬಾಯಾರಿಕೆಯನ್ನ ಇಂಗಿಸ್ಕೊಂಡ. ಆಗ ಕಾಡಿನ ರಾಜ ಮಲಯಕೇತುವಿನ ಬಗ್ಗೆ ವಿಚಾರಿಸ್ದ. ಮಲಯಕೇತು ತನ್ನ ಬಗೆಗಿನ ಪೂರ್ಣ ಮಾಹಿತಿಯನ್ನ ನೀಡಿ, ನಾನು ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದೇನೆ, ಇದಕ್ಕೆ ನೀವು ಸಮ್ಮತಿಸಿದರೆ ನಾನು ಅವಳನ್ನ ಮದುವೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಮಹಾರಾಣಿಯನ್ನಾಗಿ ಮಾಡ್ಕೊಳ್ತೇನೆ ಅಂತ ಹೇಳ್ದ. ಆಗ ಕಾಡಿನ ರಾಜ, ನೀವು ಹೇಗೆ ನಾಡಿಗೆ ರಾಜರೋ ಹಾಗೆ ನಾನು ಕಾಡಿಗೆ ರಾಜ. ನನ್ನ ಮಗಳನ್ನ ನೀವು ಮದುವೆ ಮಾಡ್ಕೊಂಡ್ರೆ ಇಲ್ಲೇ ಕಾಡಿನಲ್ಲೇ ಇರಬೇಕಾಗತ್ತೆ. ನಮ್ಮ ಈ ನಿಬಂಧನೆಗೆ ಒಪ್ಪಿಕೊಂಡ್ರೆ ಮಾತ್ರ ಅವಳನ್ನ ಮದುವೆ ಮಾಡ್ಕೊಳ್ಬಹುದು. ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಹೇಳ್ದ. ಮಲಯಕೇತುವಿಗೆ ಈ ಕಾಡಿನ ರಾಜನ ಮಾತುಗಳನ್ನ ಕೇಳಿ ಬಹಳ ಬೇಸರ ಉಂಟಾಗತ್ತೆ. ಯಾವುದೋ ಕಾಡಿನ ಹೆಣ್ಣಿಗೋಸ್ಕರ ತನ್ನ ವಿಶಾಲವಾದ ಸಿಂಹಪುರಿ ರಾಜ್ಯವನ್ನ ಬಿಟ್ಟು ಕಾಡಿನಲ್ಲಿರೋಕೆ ಆತನ ಮನಸ್ಸು ಒಪ್ಪಲಿಲ್ಲ. ಈ ಕಾಡಿನ ರಾಜನಿಗೆ ಏನು ಉತ್ತರ ಹೇಳಬೇಕು ಅಂತಲೇ ಆತನಿಗೆ ತೋಚಲಿಲ್ಲ. ಸುಮ್ಮನೆ ನಿಂತ್ಕೊಂಡ್ಬಿಟ್ಟ. ಕಾಡಿನ ಚೆಲುವೆ ತನ್ನ ತಂದೆಯನ್ನ ಕರೆದು ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ್ಲು. ಮಗಳ ಹೇಳಿಕೆಗೆ ಆ ರಾಜ ಸಮ್ಮತಿಸಿದ. ಚೆಲುವೆಯು ಮಲಯಕೇತುವನ್ನ ಕರೆದುಕೊಂಡು ಕೊಂಚ ದೂರ ಅರಣ್ಯದಲ್ಲಿ ನಡೆದ್ಲು. ನೋಡಿ, ನೀವು ಸುಮ್ಮನೆ ಯೋಚಿಸ್ತಾ ನಿಲ್ಬೇಡಿ, ನಮ್ಮ ತಂದೆಯವರ ಮಾತಿಗೆ ಒಪ್ಕೊಂಡು ಬಿಡಿ. ನನ್ನನ್ನ ವರಿಸಿ ನೀವು ಈ ಕಾಡಿಗೆ ರಾಜರಾಗಿರಿ. ಸ್ವಲ್ಪ ದಿವಸ ಇಲ್ಲಿನೇ ಇದ್ದು ನಂತರ ಬೇರೊಬ್ಬರನ್ನ ಇಲ್ಲಿ ರಾಜನನ್ನಾಗಿ ಮಾಡಿ ನಾವು ನಾಡಿಗೆ ಹೋಗಿ ಬಿಡೋಣ. ಅದಕ್ಕಾಗಿ ನೀವು ಈಗಲೇ ನಮ್ಮ ತಂದೆಯವರಿಗೆ ಹೇಳಿಬಿಡಿ ಅಂತ ಹೇಳಿದ್ಲು. ಆ ಮಾತಿಗೆ ಮಲಯಕೇತು ಒಪ್ಪಿಕೊಂಡು ಹಿಂದಿರುಗಿ ಬಂದು ಕಾಡಿನ ರಾಜನಿಗೆ, ನಿಮ್ಮ ಮಾತಿನಂತೆಯೇ ಆಗಲಿ, ನಾನೊಬ್ಬಳೇ ನಿಮ್ಮ ಮಗಳನ್ನ ಪ್ರೇಮಿಸಿದ್ದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು ಆಕೆ ಕೂಡ ನನ್ನನ್ನು ಪ್ರೇಮಿಸ್ತಾ ಇದ್ದಾಳೆ ಅಂತ. ನಾನಿಲ್ಲಿರೋಕೆ ಒಪ್ಪಿದ್ದೇನೆ ಅಂತ ಹೇಳ್ದ. ಸರಿ, ಹಾಗಾದ್ರೆ ನಮ್ಮ ಕಾಡಿನ ಪದ್ಧತಿಯಂತೆ ಸ್ಪರ್ಧೆನ ಏರ್ಪಡಿಸ್ತೇನೆ ಅಂತಂದ. ಎಂತಹ ಸ್ಪರ್ಧೆ ಅಂತ ಮಲಯಕೇತು ರಾಜ ಆಶ್ಚರ್ಯದಿಂದ ಕೇಳ್ದ. ಇಲ್ಲಿ ಒಂದು ಸಂಪ್ರದಾಯ ಇದೆ. ನಾನು ಕೂಡ ಇಲ್ಲಿ ರಾಜನೇ. ನನ್ನ ಮಗಳನ್ನ ಮದುವೆ ಮಾಡಿಕೊಳ್ಬೇಕು ಅಂತ ಆಸೆ ಪಡೋ ವೀರರು ಇಲ್ಲಿ ಇರೋ ವೀರನೊಂದಿಗೆ ಕತ್ತಿ ವರಸೆ, ಬಾಣ ಪ್ರಯೋಗ, ಈಟಿ ಎಸೆತ ಮತ್ತು ಕುಸ್ತಿಯಲ್ಲಿ ಸೋಲಿಸಿ ಎಲ್ಲ ಸ್ಪರ್ಧೆಯಲ್ಲಿ ಜಯಶೀಲನಾಗಬೇಕು.
ಹಾಗಾದ್ರೆ ಮಾತ್ರ ಮದುವೆಯನ್ನ ಮಾಡಿ ಪಟ್ಟ ಕಟ್ತೇವೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ ಎಂದ. ಎಲ್ಲಾ ಸ್ಪರ್ಧೆಗಳಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ ಮಲಯಕೇತು. ಸರಿ, ಹಾಗಾದ್ರೆ ಇಂದು ನೀವು ನಿಮಗಾಗಿ ತಯಾರಿಸಿದ ಬಿಡಾರದಲ್ಲಿ ಉಳ್ಕೊಳ್ಳಿ, ನಾಳೆ ದಿನ ಸ್ಪರ್ಧೆಯನ್ನ ಏರ್ಪಡಿಸೋಣ, ನೀವಿದ್ದಲ್ಲಿಗೆ ನಿಮ್ಮ ಊಟ ಬರುತ್ತೆ ಅಂತ ಹೇಳಿ ಹೊರಟು ಹೋದ. ಮಲಯಕೇತು ರಾಜನಿಗೆ ನಾಳೆ ದಿನ ನಡೆಯಬಹುದಾದ ಸ್ಪರ್ಧೆಯ ಬಗ್ಗೆನೇ ಯೋಚನೆ. ಹಾಗಾಗಿ ರಾತ್ರಿ ನಿದ್ದೆನೆ ಬರ್ಲಿಲ್ಲ. ತಂಗಾಳಿಗೆ ಮೈಯೊಡ್ಡಿ ಕೂತ್ಕೊಳ್ಳೋಣ ಅಂತ ಬಿಡಾರದಿಂದ ಹೊರಗೆ ಬಂದ. ಯಾರೋ ಇಬ್ಬರು ಯುವಕ ಯುವತಿಯರು ಅಲ್ಲಿದ್ದ ಮಾರಿಗುಡಿಯ ಗೋಡೆಗೆ ಒರಗಿ ಏನೋ ಮಾತಾಡೋದು ಕೇಳಿಸ್ತು. ಸರಿಯಾಗಿ ಮುಖ ಕಾಣದಿದ್ದರೂ ನಕ್ಷತ್ರಗಳ ಬೆಳಕಿಗೆ ಅವರ ದೇಹಗಳು ಚೆನ್ನಾಗಿ ಕಾಣ್ತಾ ಇದ್ವು. ಕುತೂಹಲಗೊಂಡ ರಾಜ ಅವರು ಏನ್ ಮಾತನಾಡ್ತಾ ಇರಬಹುದು ಅನ್ನೋ ಹಂಬಲದಿಂದ ಅವರಿಗೆ ಕಾಣದ ಹಾಗೆ ಗೋಡೆಗೆ ಒರಗಿ ನಿಂತ್ಕೊಂಡ. ಆ ಹೆಂಗಸಿನ ಧ್ವನಿ ಕೇಳಿ ಆಕೆ ಕಾಡಿನ ರಾಜನ ಮಗಳು ಚೆಲುವೆ ಅಂತ ನಿರ್ಧರಿಸಿದ. ಇನ್ನೊಬ್ಬ ಕಾಡಿನವನು ಆಕೆಯ ಪ್ರಿಯಕರ ಅನ್ನೋದು ಅವರ ಮಾತುಗಳ ಮುಖಾಂತರ ಗೊತ್ತಾಯಿತು. ಚೆಲುವೆ, ನಾನೊಂದು ವೇಳೆ ಆ ಸ್ಪರ್ಧೆಯಲ್ಲಿ ಸೋತು ಹೋದರೆ ನೀನು ಆ ರಾಜನ ಪಾಲಾಗುವೆ. ನನಗೆ ನಿನ್ನಿಂದ ಅಗಲಿರಲು ಸರ್ವತಾ ಆಗೋಲ್ಲ. ಇದಕ್ಕೇನು ಮಾಡೋದು ಅಂತ ಆತ ಕೇಳಿದ. ಅದಕ್ಕೆ ಪ್ರತಿಯಾಗಿ ಆ ಚೆಲುವೆ, ನೋಡು, ನನ್ನ ನಿನ್ನ ಪ್ರೀತಿ ಅಮರವಾದದ್ದು. ಅದಕ್ಕಾಗಿ ನಮ್ಮನ್ನ ಜಯಿಸಬಹುದು, ಆದರೆ ಖಂಡಿತವಾಗಿಯೂ ಕುಸ್ತಿಯಲ್ಲಿ ಗೆಲ್ಲಲಾರ ಅಂತ ಹೇಳಿದ್ಲು. ಅದ್ಹೇಗೆ ಹೇಳುವೆ? ಆತ ಸಕಲ ಕಲೆಯಲ್ಲೂ ನಿಪುಣನಿದ್ದಾನೆ ಎಂದಾಗ ಆಕೆ ಇರಬಹುದು, ಆದರೆ ಕುಸ್ತಿಗೆ ಇಳಿಯೋ ಮುನ್ನ ನಿಮ್ಮಿಬ್ಬರಿಗೆ ಕುಡಿಯಲು ತಂಪಾದ ಪಾನೀಯಗಳನ್ನ ನೀಡಲಾಗತ್ತೆ. ಆ ರಾಜ ಕುಡಿಯೋ ಪಾನೀಯದಲ್ಲಿ ವಿಷ ಬೆರೆಸಿರುತ್ತೆ. ಅವನು ಕುಸ್ತಿ ಆಡ್ತಾ ಕೊನೆಯುಸಿರೆಳಿತಾನೆ. ಆಗ ನಾನು ನಿನ್ನನ್ನೇ ವರಿಸಬೇಕಾಗುತ್ತೆ. ನೀನೇ ನನ್ನ ಪತಿಯಾಗಿ ಕಾಡಿನ ರಾಜನಾಗುವೆ ಅಂತ ಹೇಳಿದ್ಲು. ಹೌದು, ನೀನು ಈ ರೀತಿ ಮಾಡೋದಕ್ಕೆ ಬದಲು ನೇರವಾಗಿ ಆ ರಾಜನನ್ನ ಮದುವೆಯಾಗಲ್ಲ ಅಂತ ಹೇಳಬಹುದಿತ್ತಲ್ಲ ಅಂತ ಕೇಳಿದ. ಹೇಳಬಹುದಿತ್ತು, ಆದ್ರೆ ಹಾಗೆ ನಾನು ಆತನನ್ನ ನಿರಾಕರಿಸಿದ್ರೆ ಹೇಳ್ದೆ ಕೇಳದೆ ತನ್ನ ಸೈನ್ಯವನ್ನ ತಂದು ನಮ್ಮನ್ನೆಲ್ಲ ಸದೆಬಡಿದು ನಮ್ಮವರನ್ನ ಕೊಂದು ನನ್ನನ್ನು ಎಳೆದುಕೊಂಡು ಹೋಗಬಹುದು ಅನ್ನೋ ಅನುಮಾನದಿಂದ ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಹೇಳಿದ್ಲು. ಆಗ ಆತ, ಹೌದು, ನಿನ್ನ ಮಾತು ನಿಜ, ನೀನು ಮಾಡಿದ್ದೆ ಸರಿ, ನಡೆ ಹೋಗೋಣ ಅಂತ ಇಬ್ಬರು ಕತ್ತಲಲ್ಲಿ ಕಾಣದಾದರು. ನಿದ್ರೆ ಬಾರದೆ ತಂಗಾಳಿಗಾಗಿ ಹೋದ ಮಲಯಕೇತು ರಾಜ ಅವರ ಮಾತುಗಳಿಂದ ತನ್ನ ಮನದಲ್ಲಿ ಏನೋ ದೃಢತೆಯನ್ನ ತಂದುಕೊಂಡು ತನ್ನ ಕುಟೀರಕ್ಕೆ ನಡೆದ. ಸರಿ, ಮಾರನೇ ದಿನ ಬೆಳಗಾದ ಕೂಡಲೇ ಸ್ಪರ್ಧೆಗೆ ಏರ್ಪಾಡು ಮಾಡಿದ್ದರು. ರಾಜ ಎಲ್ಲಾ ಸ್ಪರ್ಧೆಯಲ್ಲೂ ವಿಜಯ ಸಾಧಿಸಿದ. ಕೊನೆಯದಾಗಿ ಇಬ್ಬರಲ್ಲಿ ಕುಸ್ತಿ ಪಂದ್ಯ ಏರ್ಪಾಡಾಯಿತು. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಕುಸ್ತಿ ಪ್ರಾರಂಭವಾಗೋ ಮುಂಚೆ ಇಬ್ಬರಿಗೂ ಬೇರೆ ಬೇರೆಯಾಗಿ ತಂಪಾದ ಪಾನೀಯಗಳನ್ನ ಕುಡಿಯೋಕೆ ನೀಡಲಾಯಿತು. ಇಬ್ಬರಿಗೂ ಬೇರೆ ಬೇರೆ ವ್ಯಕ್ತಿಗಳು ಪಾನೀಯಗಳನ್ನ ತಂದು ಕೊಟ್ಟಿದ್ರು. ರಾತ್ರಿ ಮಲಯಕೇತುವು ಚೆಲುವೆಯ ಮಾತುಗಳನ್ನ ಕೇಳಿಸಿಕೊಂಡದ್ರಿಂದ ತನ್ನ ಪಾಲಿನ ಪಾನೀಯವನ್ನು ಕುಡಿದಂತೆ ಮಾಡಿ ಎಲ್ಲವನ್ನು ಚೆಲ್ಲಿಬಿಟ್ಟ. ಬಾಯಿ ಒರೆಸಿಕೊಳ್ಳುತ್ತಾ ಕುಸ್ತಿಯ ಅಖಾಡಕ್ಕೆ ಇಳಿದ. ಕುಸ್ತಿ ಆರಂಭವಾಯಿತು. ಎರಡನೇ ಸುತ್ತಿನ ಸ್ಪರ್ಧೆ ಪ್ರಾರಂಭ ಆಗುತ್ತಲೇ ಆ ಚೆಲುವೆಯ ಕಾಡಿನ ಪ್ರಿಯಕರ ದೊಪ್ಪನೆ ಕೆಳಗೆ ಕುಸಿದು ಬಿದ್ದು ಬಿಟ್ಟ. ಅವನ ಬಾಯಿಂದ ನೊರೆ ಬೀಳ ಹತ್ತಿತು. ಕ್ಷಣಾರ್ಧದಲ್ಲಿ ಅವನು ಸತ್ತು ಹೋದ. ಯಾವಾಗ ಕಾಡಿನ ಪ್ರಿಯಕರ ಅಸೂನಿಗಿದನೋ ಆಗ ಚೆಲುವೆಯು ಚಪ್ಪಾಳೆ ತಟ್ಟಿ ರಾಜನನ್ನ ಅಭಿನಂದಿಸಿದಳು. ಆಗ ಚೆಲುವೆಯ ತಂದೆ ಮಾಲೆಯನ್ನು ತಂದು, ನೀವೇ ಜಯಶಾಲಿಗಳಾದ್ರಿ, ಅದಕ್ಕಾಗಿ ನೀವು ನಮ್ಮ ಚೆಲುವೆಯನ್ನ ವರಿಸಿರಿ ಅಂತ ಆಗ್ರಹಿಸಿದ. ಆಗ ಮಲಯಕೇತುವು ಕುಸ್ತಿಯ ಕಣದಿಂದ ಮೇಲೆ ಬಂದು ಮುಖದ ಬೆವರನ್ನ ಒರೆಸಿಕೊಳ್ತಾ, ಸ್ಪರ್ಧೆ ಅಪೂರ್ಣವಾದ್ದರಿಂದ ನಾನು ಗೆದ್ದಂತೆ ಆಗಲಿಲ್ಲ, ಆದ್ದರಿಂದ ನಾನು ಚೆಲುವೆಯ ಕೈಯನ್ನು ಹಿಡಿಯೋಕೆ ಅರ್ಹನಲ್ಲ ಅಂತ ಹೇಳಿದ. ಆಗ ಚೆಲುವೆಯ ಮುಖ ಬಾಡಿ ಹೋಯಿತು. ನನಗಿನ್ನು ಅನುಮತಿ ಕೊಡಿ ಅಂತ ಹೇಳಿ ಮಲಯಕೇತು ರಾಜ ಭರಭರನೆ ತನ್ನ ರಾಜ್ಯದೆಡೆ ಹೊರಟು ಬಿಟ್ಟ ಅಂತ ಬೇತಾಳ ಕಥೆಯನ್ನ ಮುಗಿಸ್ತು. ಮಹಾರಾಜ, ಮಲಯಕೇತು ಹಾಗ್ಯಾಕೆ ಮಾಡ್ದ? ಕಾಡಿನವ ಸತ್ತಿದ್ದು ಆಕಸ್ಮಿಕವೇ? ಚೆಲುವೆಯ ತಂದೆ ಗೆದ್ದವನು ನೀನೇ ಅಂತ ಹೇಳಿದಾಗ ಕೂಡ ಈ ಮಲಯಕೇತುವಿನ ಬುದ್ಧಿ ಏಕೆ ಮಾರ್ಪಾಡಾಯಿತು? ನನ್ನ ಸಂದೇಹಗಳಿಗೆ ತಕ್ಕ ಸಮಾಧಾನವನ್ನ ತಿಳಿದೂ ಉತ್ತರಿಸದೆ ಹೋದ್ರೆ ನಿನ್ನ ತಲೆ ಸಹಸ್ರ ಹೋಳಾಗತ್ತೆ, ಎಚ್ಚರಿಕೆ ಅಂತ ಬೇತಾಳ ಹೇಳಿತು. ಅದಕ್ಕೆ ತ್ರಿವಿಕ್ರಮನು ಈ ರೀತಿಯಾಗಿ ಉತ್ತರಿಸಿದ. ಕಾಡಿನ ಸ್ಪರ್ಧಾಳು ಸತ್ತು ಹೋದ್ದರಿಂದ ಸ್ಪರ್ಧೆ ಅಪೂರ್ಣವಾಯಿತು ಅನ್ನೋದು ನಿಜವೇ. ವಿಷದಿಂದ ಕೂಡಿದ ಪಾನೀಯ ಆಕಸ್ಮಿಕವಾಗಿ ಆತನ ಕೈ ಸೇರಿಲ್ಲ.
ಅದು ಚೆಲುವೆಯದ್ದೇ ಕೆಲಸ. ಆಕೆ ಬೇಕಂತಲೇ ಅವನಿಗೆ ಅದನ್ನ ಕುಡಿಸಿದ್ದಾಳೆ. ರಾಜನನ್ನು ಕಾಣೋ ಮೊದಲು ಆಕೆ ಅವನನ್ನೇ ಪ್ರೀತಿಸ್ತಾ ಇದ್ಲು. ಆದರೆ ಯಾವಾಗ ರಾಜನನ್ನ ಕಂಡಳೋ ಅವನಿಂದ ಅವಳು ಆಕರ್ಷಿತಳಾದಳು. ಅಲ್ಲದೆ ರಾಣಿಯಾಗಬೇಕೆಂಬ ದುರಾಸೆಯಿಂದ ಪ್ರೇಮಿಸುತ್ತಿದ್ದ ಯುವಕನನ್ನ ಹತ್ಯೆಗೈಯಲು ಮುಂದಾದಳು. ಅವಳ ಈ ನೀಚ ಬುದ್ಧಿಯನ್ನು ಕಂಡು ಹೇಸಿಕೊಂಡು ಮಲಯಕೇತು ರಾಜ ಇಂತಹ ದುಷ್ಟ ಬುದ್ಧಿಯವಳು ಮಹಾರಾಣಿಯಾಗಲು ಅರ್ಹಳಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಕೂಡಲೇ ತನ್ನ ನಿರ್ಧಾರವನ್ನ ಬದಲಿಸಿ ಅವನು ತನ್ನ ಎದುರಾಳಿ ಸತ್ತ ಕೂಡಲೇ ಸ್ಪರ್ಧೆ ಅಪೂರ್ಣವಾಯಿತು ಅನ್ನೋ ಕಾರಣವನ್ನೇ ಮುಂದೊಡ್ಡಿ ಅವಳನ್ನ ಮದುವೆಯಾಗದೆ ತನ್ನ ಅರಮನೆಗೆ ಹಿಂದಿರುಗಿ ಹೊರಟು ಹೋದ. ವಾಸ್ತವವನ್ನ ಅರಿತು ಅವನ ಬುದ್ಧಿ ಮಾರ್ಪಾಟಾಯಿತು ಅಂತ ಹೇಳಿದ. ಹೀಗೆ ವಿಕ್ರಮಾದಿತ್ಯನ ಮೌನಭಂಗ ಆದ ಕೂಡಲೇ ರಾಜನ ಹೆಗಲ ಮೇಲಿದ್ದ ಬೇತಾಳವು ಶವ ಸಮೇತವಾಗಿ ಮಾಯವಾಗಿ ಯಥಾರೀತಿಯಾಗಿ ಮರದ ಕೊಂಬೆಯನ್ನ ಸೇರಿಕೊಂಡು ತಲೆ ಕೆಳಗಾಗಿ ನೇತಾಡತೊಡಗಿತು.